ನಳಿನಿ ನನ್ನ ಷರತ್ತುಗೋಡು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ 6 ಗಂಟೆ ಆಗಿದೆ, ಟ್ರಿಪ್ಪಿಗೆ ಹೊಂಟಿವಿ. ಈ ನನ್ನ ಮಗ ಇದ್ದಾನಲ್ಲ, ಇವನು ನನ್ನ ಮಗ ಲೇಟ್ ಮಾಡಿ ಬರ್ತಾನೆ. ಬನ್ನಿ ಗೈಸ್, ಬೇಗ ಅಬ್ಬಿ ರೆಡಿ ಶಾಣ. ಗಾಡಿಗೆ ಏರ್ ಹಾಕಿಸ್ತಿದ್ದೀವಿ ಎಲ್ಲ ಸೇರಿ. ಸಬಸ್ ನಗುಮುಖದ ಕಂದ, ಇಲ್ಲಿ ಸೆಡೆ ಮುಖದ ಒಂದ. ನೀ ಏನಂದ ಹೇ ಸಬಸ್. ಹಾಯ್ ಗಾಯ್ಸ್, ನಾವು ಟೋಲ್ನಲ್ಲಿ ಚಾ ಕುಡಿತಿದ್ದೇವೆ. ಅಣ್ಣ ಕಣ್ಣು ಒಂದು ಫುಲ್ 360 ಡಿಗ್ರಿ. ಗೌಡ್ರೆ ಚಾ ಕೊಡ್ತಾನಲ್ಲ ಗೌಡ್ರೆ, ರೆಡಿ ಮಾಡ್ಲಿ. ಫೈನಲಿ ಬೈಕ್ ಎಲ್ಲ ನಿಲ್ಲಿಸಿ ಹೋಟೆಲ್ ಬಂದು, ಹೋಟೆಲ್ ಅನ್ನಪೂರ್ಣೇಶ್ವರಿ ಎಲ್ಲ. ಹಾ ಚಾಣ ಗೌಡ್ರೆ, ಚಾ ಕೊಡ್ಸ್ರಿ ಗೌಡ್ರೆ. ಮೋನಿ ನಿಮ್ಗೆ ಗೊತ್ತಲ್ಲ, ಹೇಳಿ ಗೌಡ್ರೆ ಚಾ ಕೊಡ್ಸಲ್ಲ ಗೌಡ್ರೆ. ಲೇಟ 5 ಗಂಟೆಗೆ ಎಬ್ಸಿನಿ. ವೀರೇಶ 5:40 ಬಂದಾನ. 5 ಕಡೆ ನಿರ್ಧಾರ ಫುಲ್. ಮೂರು ಪ್ಲೇಟ್ ತಿಂತಾನ, ಎಲ್ಲಿ ಸಾಲ್ಬೇಕು? 2 ಪ್ಲೇಟ್ ಅಂತ ಹೇಳೋದು ಸ್ಟೈಲ್. ಅದು 2 ಪ್ಲೇಟ್ ಅಲ್ಲ, ಅದು ಕೈ ಮಾಡೋದು. ಇವಂತ್ರು ಒಂದು ಬನ್ಸಿಗೆ ಗಪ್ಪ. ಈಗ ನೆಕ್ಸ್ಟ್ ನೋಡ್ರಿ, ಬಕಾಸುರ ವಂಶದವ್ರು ಇಲ್ಲಿ ಕೂತವ್ರು. ಅಪ್ಪೋ 3 ಪ್ಲೇಟ್ ತಿಂದಿ ಪಲಾವ. ಬಕ್ಸುರತ್ ಕೋಳಿ ಮಗ 3 ಪ್ಲೇಟ್ ತಿಂದವ್ರು ಅಲ್ಲಿ, 2 ಪ್ಲೇಟ್. ಓಕೆ ಗೊತ್ತಪ್ಪೇ, ಫೈನಲಿ ಫುಲ್ ಪ್ಲೇಟ್ ಖಾಲಿ. ಮುತ್ತು ಇಲ್ಲೆಲ್ಲ ಖಾಲಿ ಮಾಡಿ ಹಿಂಗೆ ಬಂದ್ರ ಇಲ್ಲಿ ಕೂತಾರ. ಎಪ್ಪು ನಮ್ಮ ಹಂಗೆ ಇಲ್ಲಿ ಹೊಂಟದ್ ನೋಡ್ರಿ. ನೋಡ್ರಿ ಚಾರಿ ಫುಲ್ ಪೆಟ್ರೋಲ್ಗೆ ಹೊಡಿಬಿಟ್ಟು ತಿಂಡಿ ರೀ, ಗಾಡಿ ತಗೋಬೇಕಂತ ತಿಂಡಿ ಬೇಕ್ರಿ. ಫೈನಲಿ ಓನರ್
ಬಿಲ್ಲಿಂಗ್. ಎಷ್ಟೈತೆ ನಮ್ದು ಅಂಗಡಿ ವಾಟರ್ ಬಾಟ್ಲು ನಮ್ಮ ಹುಲಿ ಬಿಲ್ ಪೇ ಮಾಡ್ತೀನಿ. ಓ ಮೈ ಗಾಡ್, ಬರ್ತೀನಿ. ಫುಲ್ ರೆಡಿ ಹಾಕೊಂತಾರೆ, ಮತ್ತೆ ರೆಡಿ ಆಗ್ತಿದ್ದಾರೆ ನಮ್ಮ ಗಾಯ್ಸ್. ನೆಕ್ಸ್ಟ್ ಸ್ಟಾಪ್ ತೀರ್ಥಹಳ್ಳಿ, ಲೆಟ್ಸ್ ಗೋ. ಆರ್ನೂರು ಚಿಲ್ಲರೆ. ಹಾಯ್ ಗಾಯ್ಸ್, ಈಗ ನಾವು ನಿಲ್ಸಿದ್ದೇವೆ ರಿಸೋರ್ಸ್. ನಮ್ಮ ದೋಸ್ತರ ಹತ್ರ ಹೊಂಟಿವಿ, ಬರ್ರಿ. ಕಮಾನ್. ನಮ್ಮ ಗ್ರೂಪಲ್ಲಿ ಇಬ್ರು ಕಮ್ಮಿ ಆಗಿದ್ದಾರೆ. ಯಾಕಂತ ಗೊತ್ತಾ? ಒಬ್ನಿಗೆ ಇದು ಬಂದಿದಂತೆ, ಒಬ್ನಿಗಿದು ನೀರು ಬಿಸ್ಲೇರಿ. ಗಾಯ್ಸ್ ಒಳ್ಳೆ ವೆದರ್ ಇದೆ, ಕಾಡಿದೆ, ಒಳ್ಳೆ ಕಾಡ್ ಎಲ್ಲಿ ನೋಡಿದ್ರು ಹುತ್ತನಿದೆ. ಹುಚ್ಚ ಇಲ್ಲಕ್ಕೆ ಹೆದರಿಕಾಗ್ತಿದೆ. ನಮ್ಮ ಅಭಿಮಾನಿಗಳು ಸಬ್ಸ್ಕ್ರೈಬ್. ಓಕೆ, ಡನ್, ಟಾಟಾ. ಹಾಯ್ ಗಾಯ್ಸ್, ಎಲ್ಲರೂ ಫೋಟೋ ತೆಗಿಬೇಕಂತೇಳಿ ಈ ನೇಚರ್ ಮಧ್ಯೆ ಕುತ್ಕೊಂಡ್ರೆ ಅಲ್ಲೊಬ್ಬ ಅದನ್ನ ನೋಡ್ರಿ, ಹುಡುಗಿ ಜೊತೆ ಕೂತವನೆ ಮಾತಾಡ್ಲಿಕ್ಕೆ. ಬನ್ನಿ ಮಾತಾಡಿಸಿ ಬರುವ. ಬ್ರೋ, ಇದು ಟ್ರಿಪ್ಪಿಗೆ ಹೋಗೋ ಹಣೆ ಬರ. ಯಾರಿಗುಂಟು ಯಾರಿಗಿಲ್ಲ. ಫೋಟೋ ಶೂಟ್ ರಾಜ್ ಜೊತೆ. ಟಾಟಾ, ಬಾಯ್ ಬಾಯ್. ಸಿಗಂದೂರ್ ಸೇತುವೆ. ನೂರ 120 ಬಂದ್ರ ಬರ್ತೀನಿ. ಪೆಟ್ರೋಲ್ ಇಲ್ಲ ಅಂತೇಳಿ ಫೈನಲಿ ನ್ಯಾಷನಲ್ ಹೈವೇ ಸಿಗಂದೂರ್. ಸುತ್ತ ನದಿ. ಉಡಾಳ ದೋಸ್ತ್ರಿ ನಿಂತಾರ ನೋಡ್ರಿ. ಉಡಾಳ ದೋಸ್ತ ಆ ಸುನಿ ಅಂತೂ ಫುಲ್ ಈಗ ಒಂದು ರೌಂಡ್ ಹೋಗಿ ಬರ್ತಾನೆ ಅಂತೇಳಿ ಅವ ನಿಂತಾನ. ಹೆಂಗೆ ಗೈಸ್? ಹಾಯ್ ಗೈಸ್, ಫೈನಲಿ ಸಿಗಂದೂರ್ ಬ್ರಿಡ್ಜಿಗೆ ಬಂದೀವಿ. ನೋಡ್ರಿ ಅದೋ ದೋಸ್ತು ನೋಡಿ ಹೊಂಟ ನೋಡ್ರಿ. ಅವನು ಈಗ ಒಂದು ರೌಂಡ್ ಬರೀ ಇಂಥವೇ ಮಾಡ್ತಾನೆ ರೀ ಪಾಲ್ತು. ಗಾಯ್ಸ್, ಈಗ ವಿಡಿಯೋ ಮಾಡಬೇಕು ಒಂದೊಂದು, ಮತ್ತೆ ಅಪ್ಲೋಡ್ ಮಾಡ್ತೇವೆ. ಬಾಯ್ ಬಾಯ್ ಗಾಯ್ಸ್. ಕಾರಟ ಬಂತಿ. ಆಯ್ತು.
ಸ್ವಲ್ಪ ಸಿಕ್ಕದೇನ ನಾವು ಫೋಟೋ ತೆಗೆದೇನು ಮಾಡೋದೇನು ಬಬ್ಬ ಸೈಕ್ ಸೈಕ್ ಎಲ್ಲೋದ್ರಿ ಸೈಕ್ ಸೈಕ್ ನಕ್ಕನ್ಲೇ ನಮ್ಮ ಹುಡುಗರು ಏನೋ ಹೇಳ್ತಾರೆ ನೋಡಿ. ಎಲ್ಲಿ ಗೊತ್ತಿ ಏನು ಹೇಳ್ರಲ್ಲ ಎಲ್ಲಿ ಹೋಯ್ತು ಫೋಟೋ ತಗೋಬೇಕು ಎಲ್ಲಿ ಒಂದು ತಾಸು ಟೈಮ್ ಅದ ನೋಡಿ ಬರ್ಲವ್ರು ತಲೆ ಹಾಕೋಬೇಕು ಬೋಳಿ ಅನಿಲ್ಲ ಡೈಲಾಗ್ ಹೇಳು. 500 ರೂಪಾಯಿ ಮಾರಿ ನೋಡ ಕುಂಬೆ ಅಂದೆ ಕುಂಬೆ ಅವ ಬದಿಗೆ ಬರ್ತಾರೆ ನಿಮ್ಮ ಅಪ್ಪು ಬಾ ಇವನಂತರ ರಸಿಕರ ರಾಜ್ಯ. ಓ ಮೈ ಗಾಡ್ सीनी स्पीच बल्ली है मेरे बारने पे बोका कुत्ती फेम आली है मैं दिना में घुमा दी सुई टेम आली है हरियाणवी हिप हॉप थापी मार के न खुशा तेरे यार पे कमान रैप गेम आली है नाइट मेरे लगे तेरा राइट कर दे फिर है साले मन बैक बाइट बस इस चीज की है यारा न अलर्जी फिर भी पसंद हूँ तो तेरी मर्जी. ನೋಡಿ ತಂದಿದ್ದು 150 300 400 ರೂಪಾಯಿ ಹೆಲ್ಮೆಟ್ ಲಾಕ್ ಮಾಡ್ತಿದ್ದಾರೆ. ಮಾನ ಮರ್ಯಾದೆ ಏನಿಲ್ಲ. ಈಗ ಹೋಗಿ ಅಲ್ಲಿ ಅಂಗಡಿಯವ್ರ ಹತ್ರ ಮೆಟ್ಲು ಹೊಡ್ಸ್ಕೊಂಡ್ ಬಂದಿದ್ದಾರೆ. ಅಂಗಡಿ ಚಾ ಕುಡಿಯೋದು ಬೇಡ್ರಿ ಚಾ ಅಲ್ಲೇ ಜೋಡಿ ಇಲ್ಲ ಅಂದ್ರೆ ನಿನ್ನ ಚಪ್ಪಲ್ ಅಲ್ಲೊಂದು ಇಲ್ಲೊಂದು ಹೋಗೋದು ಬಂದ್ರೆ ಆತಿತ್ತು. ಸುಮ್ಮನೆ ಒಂದು ಕಡೆ ಇಟ್ಟು ತೊಳಲ್ಲ ಅವನು ತಿಂಗಳು ಬಂದ್ರೆ ಚಪ್ಪಲ್ನ ತೂತು ಬಿದ್ದವು. ಇವೊಂದು ಸಲ ಒಂದು 20 ರೂಪಾಯಿ ಚಾರ್ಜ್ ಕೊಡ್ಬೇಕು ನೋಡಿ ಚಪ್ಪಲಿಗೆ. ದರ್ಶನಕ್ಕೆ ಹೋಗ್ತಿದ್ದೀವಿ. ಊಟಕ್ಕೆ ಹೋಗೋ ದಾರಿ ಹೋಗ್ಲಿ ನಮಗೆ ಟ್ರಾವೆಲ್ ಮಾಡಿ ತುಂಬ ಸಾಕಾಗಿದೆ. ದರ್ಶನನೇ ಬೇಡ ಅಂತ ಊಟ ಗೀಟ ಮಾಡಿ ಆದಮೇಲೆ ದರ್ಶನ ಮಾಡುವಂತ ನಮ್ಮದು ಪ್ಲ್ಯಾನ್. ಎಷ್ಟು ಚಂದ ಪೋಸ್ ತಗೋತಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿದೆ ಚೆನ್ನಾಗಿದೆ ಸಾಕು. ಶರಣ ಬೆಳಗ್ಗೆ ಜಾಕ ಮಾಡಿ ಬಂದೀನಿ ಮಂದಿಲ್ಲ ದರ್ಶನಕ್ಕೆ. ಈಗ ಬಂದಕ್ಕೆ ಕಾಲಮಾರಿ ತೊಗೊಂಡ್ರೆ ನೋಡಿ ಜಾಕ ಮಾಡಲಿ ಮಾಸಿ ಹುಣ್ಣಿಮೆಗೆ ಜಾಕ. ಸಾಲಾಗಿ ಊಟ ಕೊಂಟಿ ಮಗು 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 ಕಾಣ್ತಿಲ್ಲ. ದರ್ಶನಕ್ಕೆ ಮಾಡಿಲ್ಲ ಉಪ್ಪಿನಕಾಯಿ ಫಸ್ಟ್ ಹಾಕಿದ್ದೇನೆ. ಉಪ್ಪಿನಕಾಯಿ ಫಸ್ಟ್ ಯಾವತ್ತೂ ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ನೆಕ್ಕಿದ ಮ್ಯಾಗ ನಿಮ್ಗೆ ಎನರ್ಜಿ ಸಿಗುತ್ತೆ. ಫಸ್ಟ್ ಉಪ್ಪಿನಕಾಯಿ ನೆಕ್ಕ ಅವಾಗ ಎನರ್ಜಿ ಸಿಗ್ತದೆ. ನೀ ಹೋಳು ಬಾಯ ಅಲ್ಲಿ ನೋಡ್ರಿ ಏರ್ಫೋನ್ ಬೇಕಂತೇಳಿ ಉತ್ತಪ್ಪ ಮತ್ತ ಈಗ ಮುತ್ತ ಏರ್ಫೋನ್ ಕೊಡಲ್ಲ ಅಂತೇಳಿ ಹೇಳಕ್ಕಂತಾನ. ಉತ್ತಪ್ಪ ಬಿಡಲ್ಲಾಗ್ಯಾನ. ಈ ನನ್ನ ಮಗ ಸೋಡಾ ಅಂತೇಳಿ ಸಾಯಗೊಂತಾನ. ವಿಡಿಯೋ ಮಾಡತ್ತಿದ್ದೆ ಗುಹೆ ಒಳಗಡೆ ಇರೋ ದೇವಸ್ಥಾನ ತುಂಬಾ ನೀರು, ಕಾಲಿಟ್ರೆ ಕಾಲಕ್ ಸಿಗೋ ಮೀನ್ಗಳು, ತಲೆ ಮೇಲೆ ನೇತಾಡೋ ಬಾವಲಿಗಳು. ಇದು ನಮ್ಮ ಕರ್ನಾಟಕದ ಒಂದು ಹಿಡನ್ ಟೆಂಪಲ್. ತುಂಬಾ ಜನಗಳಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ. ಇಲ್ಲಿರೋ ಸ್ವಯಂಭೂ ಶಿವಲಿಂಗವನ್ನ ನೋಡಕ್ಕೆ ನೀರ್ ತುಂಬಿರೋ ಗುಹೆ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಆ ನೀರು 5 ನದಿಗಳಿಂದ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತೆ ಈ ನೀರು ವರ್ಷ ಪೂರ್ತಿ ಹರಿತಲೇ ಇರುತ್ತೆ. ಗುಹೆ ಒಳಗಡೆ ಹಳೆಯ ನಾಗಶಿಲೆಗಳನ್ನು ಸಹ ಕಾಣಬಹುದು. ಕೆಲವೊಂದ್ ಟೈಮ್ ಅಲ್ಲಿ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಲಿಂಗದ ಮೇಲೆ ಬೀಳುತ್ತೆ ಅಂತ ಕೂಡ
ಕೂಡ ಹೇಳ್ತಾರೆ. ಇದು ಕುಂದಾಪುರದ ಮೂಡ್ಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಲೈಫ್ ಅಲ್ಲಿ ಒಂದ್ಸಲನಾದ್ರೂ ಈ ಟೆಂಪಲ್ ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಬೇಕಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ. ತಪಸ್ಸನ್ನು ಆಚರಿಸಿದಂಥ ಒಂದು ಪುಣ್ಯ ಭೂಮಿ ಅದು. ಈ ಭೂಲೋಕದ ಉಳಿವಿಗೋಸ್ಕರವಾಗಿ ಅವನು ತಪಸ್ಸು ಮಾಡಿದ. ಆ ತಪಸ್ಸು ಮಾಡಿದ ಆ ಗುಹೆಯ ಒಳಗಡೆ, ಅದು ಇನ್ನು ಗುಹದ್ವಾರ ಅಷ್ಟೇ. ಆ ಒಳಗಡೆ ಇನ್ನೊಂದು ಸ್ಥಳ ಇದೆ, ನಾವು ಯಾರು ಅಲ್ಲಿ ಹೋಗಬಾರ್ದು, ಅಪವಿತ್ರಗೊಳಿಸಬಾರ್ದು ಅಂತ ಒಂದು ಪುಣ್ಯ ಸ್ಥಳ ಅದು. ಅಲ್ಲಿ ಶಿವ ತಪಸ್ಸು ಮಾಡ್ತಾ ಇರುವ ಗಂಗಾದಿ ಸಪ್ತ ನದಿಗಳು ಅಲ್ಲೇ ಉಗಮವಾಗಿ ಅವನಿಗೆ ಅಭಿಷೇಕ ಮಾಡಿಕೊಂಡು ಆ ಗುಹಾದ್ವಾರದಿಂದ ಹೊರಗಡೆ ಹರಿದು ಬರ್ತಾ ಇದೆ ಅಂತೇಳಿ ಆ ಸ್ಕಂದ ಪುರಾಣದಲ್ಲಿ ಹೇಳಿದೆ. ಆ ಪುರಾಣದಲ್ಲಿ ಹೇಳಿದ ಪ್ರಕಾರ ನಾವು ಅಲ್ಲಿ ಹೋಗಿ ಆ ಶಿವನ ತಪಸ್ಸನ್ನು ಭಂಗ ತರುವಂಥದ್ದು, ಪುನಃ ಈ ಭೂಲೋಕದಲ್ಲಿ ಎಲ್ಲ ವ್ಯತ್ಯಯ ಆಗುವಂಥದ್ದೆಲ್ಲ ಆಗಬಾರ್ದು ಅನ್ನೋ ಈ ಕಲಿಯುಗದಲ್ಲಿ ಮನುಷ್ಯರ ಕಡೆಯಿಂದ ಹಾಗೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ದೇವಾನುದೇವತೆಗಳಿಗೆ ಭಯ ಆಗಿ ಶಿವನನ್ನೇ ಪ್ರಾರ್ಥನೆ ಮಾಡ್ತಾರೆ. ನಿನ್ನ ಪೂಜೆ ಮಾಡೋದು ಹೇಗೆ ಈ ಕಲಿಯುಗದಲ್ಲಿ ಅಂತೇಳಿ ಕೇಳಿದಾಗ ಆ ಶಿವನೇ ತಾನು ಲಿಂಗರೂಪಿಯಾಗಿ ಗುಹೆಯ ಹೊರಭಾಗದಲ್ಲಿ ಬಂದು ಪ್ರತ್ಯಕ್ಷನಾಗ್ತೇನೆ, ಅಲ್ಲಿ ಯಾರು ನನ್ನನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದರೆ ಆ ಒಳಗಿರುವಂಥ ತಪಸ್ಸಿಗೆ ಕುಳಿತು ಅಲ್ಲೇ ಲಿಂಗರೂಪಿಯಾಗಿ ಐಕ್ಯವಾಗಿರ್ತಕ್ಕಂಥ ಶಿವನನ್ನೇ ಮುಟ್ಟಿ ಪೂಜೆ ಮಾಡಿದಷ್ಟು ಪುಣ್ಯಫಲವನ್ನು ಕೊಡ್ತೇನೆ, ಜೊತೆಗೆ ನನ್ನ ಭಕ್ತಾಭಿಮಾನಿಗಳ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾನೆ ಅಂತ ಹೇಳಿದ್ದಲ್ಲ, ವಾಗ್ದಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅದಕ್ಕೆ ಮೂಡುಗಲ್ಲು ಅಂತ, ಮೂಡಿ ಬಂದಕ್ಕನ್ನು ಮೂಡುಗಲ್ಲು ಅಂತ ಶಿಕ್ಷಕದ ಹೆಸರು. ಒಳ್ಳೆಯ ಸಂದರ್ಭದಲ್ಲಿ ಬಂದಿದ್ದೀರಿ. ಈಗ ಸಾಕ್ಷಾತ್ ಸೂರ್ಯದೇವನೇ ಬಂದು ಆ ಶಿವನಿಗೆ ಮಂಗಳಾರತಿ ಮಾಡುವಂಥದ್ದು. ಸೂರ್ಯನ ಕಿರಣಗಳು ಗುಹೆಯ ಒಳಗೆ ಭಾಗ ಪ್ರವೇಶ ಮಾಡಿ ಈಗ 5:30 ಹೊತ್ತಿಗೆ ಅಂತ್ಯ ಆಗ್ತದೆ. ನೇರವಾಗಿ ಶಿವಲಿಂಗದ ಮೇಲೆ ಬೆಳೀತದೆ. 4:45ರಿಂದ 5:30 ಆ ಸಂದರ್ಭದಲ್ಲಿ ಮಾಡಿದ್ವಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ, ಉದ್ಯೋಗದಲ್ಲಿ ಯಶಸ್ಸಾಗಲಿ, ಗ್ರಹಚಾರ ದೋಷಗಳಿದ್ದರೆ ಪರಿಹಾರ ಆಗಲಿ, ಕುಟುಂಬಕ್ಕೆಲ್ಲ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯಗಳನ್ನೆಲ್ಲ ಕೊಟ್ಟು ಶಿವ ಸಂಪೂರ್ಣ ರಕ್ಷಣೆ ಮಾಡಿ ಕಾಪಾಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ. ಶಿವಾಯ ಮಹಾಪ್ರಾರ್ಥನೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು,